ರೇವ್ ಪಾರ್ಟಿಯಲ್ಲಿ ನಟಿ ಹೇಮಾ ನಾನಿಲ್ಲ, ನಾನು ಹೈದರಾಬಾದ್ನಲ್ಲಿದ್ದೆ ಅಂತ ಹೇಳಿದ್ರು. ಆದರೆ ಕಮಿಷನರ್ ಹೇಳ್ತಾ ಇದ್ದಾರೆ ನಟಿ ಹೇಮಾ ಆನೇಕಲ್ನ ರೇವ್ ಪಾರ್ಟಿಯಲ್ಲಿ ಇದ್ದದ್ದು ನಿಜ ಅಂತ ಹೇಳಿ. ಪೊಲೀಸರು ವಿಚಾರಣೆ ಮಾಡಿ ಹಾಗೆ ಹೇಮಾ ಅವರನ್ನ ಕಳಿಸ್ಕೊಟ್ಟಿದ್ದು ಕೂಡ ಚರ್ಚೆ ಆಗಿತ್ತು. ಈಗ ಕಮಿಷನರ್ ಹೇಳ್ತಾ ಇದ್ದಾರೆ ನಟಿ ಹೇಮಾ ನೌಟಂಕಿ ಆಟವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಈಗ ಕಮಿಷನರ್ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ವರದಿಯನ್ನು ದೃಢೀಕರಿಸಿ ಎಸ್ ಪಾರ್ಟಿಯಲ್ಲಿ ನಟಿ ಹೇಮಾ ಇದ್ದದ್ದು ನಿಜ ಅಂತೇಳಿ ಹೇಳಿದ್ದಾರೆ. ಹೇಮಾ ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡಿದ್ದೀವಿ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ನಾನಿಲ್ಲ, ಪಾರ್ಟಿಯಲ್ಲಿ ಇರಲಿಲ್ಲ, ನಾನು ಹೈದರಾಬಾದ್ನಲ್ಲಿದ್ದೆ, ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಆಗ್ತಾ ಇರುವಂಥ ಸುದ್ದಿ ಎಲ್ಲವೂ ಕೂಡ ಸುಳ್ಳು, ಯಾರು ನಂಬಬೇಡಿ ಅಂಥೇಳಿ ಎಲ್ಲ ಏನು ವಿಡಿಯೋ ಮಾಡಿ ಹೇಳಿದರು. ರಿಪಬ್ಲಿಕ್ ಕನ್ನಡ ಅಸಲಿ ಸತ್ಯವನ್ನು ಬಯಲಿಗೆಳೆದಿತ್ತು. ಈಗ ಪೊಲೀಸ್ ಆಯುಕ್ತ, ನಗರ ಪೊಲೀಸ್ ಆಯುಕ್ತ ದಯಾನಂದ್ ಕೂಡ ಇದು ಹೌದು ಅಂತೇಳಿ ನಮ್ಮ ವರದಿಯನ್ನು ದೃಢೀಕರಿಸಿ ಹೇಳಿದ್ದಾರೆ. ದಿನಾಂಕ 19ನೇ ತಾರೀಕು ಮಧ್ಯರಾತ್ರಿ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಒಂದು ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ ಅಂತಕ್ಕಂಥ ಒಂದು ಈವೆಂಟನ್ನು ಆಯೋಜನೆ ಮಾಡಿದ್ದು, ಅದರಲ್ಲಿ ಅನೇಕ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ನಮ್ಮ CCB ಪೊಲೀಸರು ಈ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿರ್ತಾರೆ. ಅಲ್ಲಿ ಸುಮಾರು 100 ಅಥವಾ 100ಕ್ಕೂ ಹೆಚ್ಚು ಜನರು ಒಂದು ಇವೆಂಟ್ನಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದ್ದು ಕಂಡುಬಂದು ಕೂಲಂಕುಷ ತನಿಖೆಯನ್ನು ಕೈಗೊಂಡ ಆಧಾರದ ಮೇಲೆ ಕೆಲವೊಂದು ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. MDMA, ಹಾಗೆ ಕೊಕೇನ್, ಹೈಡ್ರೋಗಾಂಜಾ ಮತ್ತು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. ಅದಕ್ಕೆ ಯಾರು ಬಂದಿದ್ರು ಒಟ್ಟು 101 ಜನ. ಎಷ್ಟು ಜನ ಇದ್ರಪ್ಪ? 101 ಜನ ಇದ್ರು. ಅಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳು ಯಾರು ಇರಲಿಲ್ಲ. ಎಲ್ಲರದು ಇದನ್ನ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಅವರ ಇದನ್ನ ರಿಸಲ್ಟ್ ಅನ್ನ ನಾವು ಅವೇಟ್ ಮಾಡ್ತೀವಿ. ಒಂದು ವಿಚಾರ, ಆಂಧ್ರಪ್ರದೇಶದಲ್ಲಿ ಆ ಪಾರ್ಟಿಯಲ್ಲಿ ಆಂಧ್ರಪ್ರದೇಶದವರು ಜಾಸ್ತಿ ಜನ ಸೆಲೆಬ್ರಿಟೀಸ್ ಆಗಿರಬಹುದು, ಮತ್ತೆ ಆ ಪಾರ್ಟಿ ಮಾಡಿದಂತ ಹೊರ ರಾಜ್ಯದವರು ಬಹಳ ಜನ ಇದ್ರು ಅಂತ ಗಮನಕ್ಕೆ ಬಂದಿದೆ. ಹೊರಗಡೆಯಿಂದ ಬಂದವರು ಪಾರ್ಟಿ ಮಾಡಲಿಕ್ಕೆ ಈಸಿ ಅಂತ ಆಗ್ತಿದೆ. ಯಾವುದು? ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬಂದು ಡ್ರಗ್ಸ್ ಪಾರ್ಟಿ ಮಾಡಬೇಕು ಅಂತ ಈಸಿ ಆಗ್ತಿದೆಯಾ ಅಂತ. ಇದು ನಡೆದಿರ್ತಕ್ಕಂಥ ಒಂದು ಇದೇನಿದೆ ಅದು ಯಾವ ಆಧಾರದಲ್ಲಿ ಆಗಿದೆ ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಬಂದಿದ್ರು ಒಟ್ಟು 101 ಜನ. ಎಷ್ಟು ಜನ ಇದ್ರಪ್ಪ? 101 ಜನ ಇದ್ರು. ಅಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳು ಯಾರು ಇರಲಿಲ್ಲ. ರೇವ್ ಪಾರ್ಟಿಯ ನಶೆಯಲ್ಲಿ ತೇಲಾಡ್ತಾ ಇದ್ದವರಿಗೆ CCB ಶಾಕ್ ಕೊಟ್ಟಿತ್ತು. ಇದೀಗ ಪಾರ್ಟಿಯಲ್ಲಿ MLC ಪಾಸ್ ಒಂದು ಪತ್ತೆಯಾಗಿದೆ. ಸೆಲೆಬ್ರಿಟಿಗಳು ಕೂಡ ಭಾಗಿಯಾಗಿರೋ ಮಾಹಿತಿ ಇದೆ. ಯಾರೆಲ್ಲ ಇದ್ರು ಅನ್ನೋದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ರೇವ್ ಪಾರ್ಟಿಯಲ್ಲಿ MLC ಪಾಸ್ ಪತ್ತೆ. ಸ್ಟಾರ್ ನಟ ನಟಿಯರು ಪಾರ್ಟಿಯಲ್ಲಿ ಭಾಗಿ. ಆನೇಕಲ್ನಲ್ಲಿ ಶ್ರೀಮಂತರಿಗೆ ಆಯೋಜಿಸಿದ್ದ ರೇವ್ ಪಾರ್ಟಿ ಕಿಕ್ ಅನ್ನ CCB ಅಧಿಕಾರಿಗಳು ಇಳಿಸಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ 5 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೋರ್ಟ್ ಮೂಲಕ ಪ್ರಕರಣವನ್ನು ಹೆಬ್ಬಗೋಡಿಗೆ ವರ್ಗಾವಣೆ ಮಾಡಿದ್ದಾರೆ. ಆನೇಕಲ್ನಲ್ಲಿ ನಡೆದ ರೇವ್ ಪಾರ್ಟಿ ಸೀಕ್ರೆಟ್ ಏನು ಅಂತ ನೋಡೋದಾದ್ರೆ, ರೇವ್ ಪಾರ್ಟಿ ಸಂಬಂಧ 5 ಬಂಧಿಸಲಾಗಿದೆ. ವಾಸು, ಅರುಣ್, ಸಿದ್ದಿಕ್, ರಣಧೀರ್, ರಾಜ್ಬಾವ್ ಬಂಧಿತ ಆರೋಪಿಗಳು. ವಾಸು, ಅರುಣ್ ಇಬ್ಬರು ಒಂದೇ ಕುಟುಂಬದವರಾಗಿದ್ದು ವಾಸು ಬರ್ತ್ಡೇ ಸಂಬಂಧ ಪಾರ್ಟಿ ಆಯೋಜಿಸಿದ್ದರು. ಅರುಣ್ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವ ನೋಡಿಕೊಂಡಿದ್ದ. ಇನ್ನು ಸಿದ್ದಿಕ್, ರಣಧೀರ್, ರಾಜ್ಬಾವ್ ಡ್ರಗ್ ಪೆಡ್ಲರ್ಸ್ ಎಂಬ ಮಾಹಿತಿ ಹರಿದಾಡ್ತಿದೆ. ಐವರು ಆರೋಪಿಗಳಿಗೆ CCB ಡ್ರಿಲ್. ಬಂಧಿತ 5 ಹೆಬ್ಬಗೋಡಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು ಈ ಪ್ರಮುಖ ಅಂಶಗಳ ಮೇಲೆ ವಿಚಾರಣೆ ನಡೆಸಲಿದ್ದಾರೆ.
ಬಂಧಿತರಿಗೆ ಪೊಲೀಸರ ಡ್ರಿಲ್. ಆರೋಪಿಗಳು ಆಂಧ್ರ ತೆಲಂಗಾಣ ಮೂಲದ ವ್ಯಕ್ತಿಗಳನ್ನ ಹೇಗೆ ಸಂಪರ್ಕಿಸಿದ್ದರು, ಪಾಂಡಿಚೇರಿಯಿಂದ ಆನೇಕಲ್ಗೆ ಬರಲು ಹೇಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು, ಮಾದಕ ವಸ್ತುಗಳನ್ನ ಯಾರು ಸರಬರಾಜು ಮಾಡಿದ್ರು, ಈ ಎಲ್ಲ ಅಂಶಗಳ ಮೇಲೆ ವಿಚಾರಣೆ ನಡೆಸಲಿದ್ದು ಬಾಡಿ ವಾರೆಂಟ್ ಮೇಲೆ ಸಿಸಿಬಿ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆಯಲಿದ್ದಾರೆ. ಈಗಾಗಲೇ ಎಂಎಲ್ಸಿಯೊಬ್ಬರ ಪಾಸ್ ಪತ್ತೆಯಾಗಿದ್ದು ತಾರೆಯರು ರಾಜಕಾರಣಿಗಳ ಸಂಬಂಧಿಕರು ಭಾಗಿಯಾಗಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ. ತೆಲುಗು ನಟಿ ಹೇಮಾ ಮಾತ್ರವಲ್ಲದೆ ಹಿರಿತೆರೆ ಕಿರುತೆರೆ ಸೆಲೆಬ್ರಿಟಿಗಳು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗ್ತಿದೆ. ರೇಡ್ ವೇಳೆ ನಟಿ ಹೇಮಾರನ್ನ ಬಿಟ್ಟು ಕಳುಹಿಸಿದ್ದು ಸೆಲೆಬ್ರಿಟಿಗಳಿಗೆ ಪ್ರತ್ಯೇಕ ಕಾನೂನಿದೆಯಾ ಎಂದು ಆಕ್ರೋಶ ವ್ಯಕ್ತವಾಗಿದೆ. ರೇವ್ ಪಾರ್ಟಿ ಕೇಸ್ನಲ್ಲಿ ಹಂತ ಹಂತಕ್ಕೂ ಟ್ವಿಸ್ಟ್ ಸಿಕ್ಕಿದ್ದು ತನಿಖೆ ಬಳಿಕ ಅಸಲಿ ಕಹಾನಿ ಏನು ಅನ್ನೋದು ಹೊರಬರಬೇಕಿದೆ.